ಹಾಯ್, ನನ್ನೆಲ್ಲ 2ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಿಂದ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡಿದ್ವಿ, ಹೌದಲ್ವಾ ಮಕ್ಕಳ? ನೆಕ್ಸ್ಟ್ ವೀಕಲ್ಲಿ ಟೆಸ್ಟ್ ಇದೆ. ಸೊ ಹಾಗಾಗಿ ನಾನು ಈಗೇನು ಲೆಸನ್ಸನ್ನ ಮಾಡಿದ್ದೀನಿ ಅದನ್ನು ಮತ್ತೆ ರಿವೈಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ರಿವಿಷನನ್ನು ಕೇಳಿಸ್ಕೊಡಿ. ಹಾಗೆ ಕ್ಲಾಸ್ ವರ್ಕಲ್ಲಿ ಏನು ಮೈನ್ಸ್ ಬರ್ಸಿದ್ದೀನಿ ಅದೆಲ್ಲ ಮೈನ್ಸನ್ನು ನೀವೇನು ಮಾಡಬೇಕು, ರಫ್ ಬುಕ್ಕಲ್ಲಿ ಒಂದು 3 or 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಸೊ ಫಸ್ಟು ವರ್ಣಮಾಲೆಯನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಅಕ್ಷರಗಳು, ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥ ಎಲ್ಲ ಅಕ್ಷರಗಳನ್ನು ಏನು ಮಾಡಬೇಕು, ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ನೆಕ್ಸ್ಟು ಕಾಗುಣಿತವನ್ನು ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ? ನೆಕ್ಸ್ಟು ಪೋಯಮ್ ನಂಬರ್ 1 ಬಣ್ಣದ ಹಕ್ಕಿ. ಸೊ ಈ ಬಣ್ಣದ ಹಕ್ಕಿ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಮೈನ್ಸನ್ನು ಏನು ಮಾಡಿರ್ತೀರ ನೀವು ಕ್ಲಾಸ್ ವರ್ಕಲ್ಲಿ ಈಗ ಆಲ್ರೆಡಿ ಬರೆದಿದ್ದೀರ, ಹೌದಲ್ವಾ ಮಕ್ಕಳ? ಇನ್ನೂ ಕ್ಲಾಸ್ ವರ್ಕನ್ನು ಯಾರು ಬರೆದಿಲ್ಲ ಅವರು ಫಸ್ಟು ಕೂತ್ಕೊಂಡು ಈ ಕ್ಲಾಸ್ ವರ್ಕನ್ನು ಕಂಪ್ಲೀಟ್ ಮಾಡಿ. ಸೊ ಆದಮೇಲೆ ಕ್ಲಾಸ್ ವರ್ಕಲ್ಲಿ ಬರೆದಿರೋ ಎಲ್ಲ ಮೈನ್ಸನ್ನು ರಫ್ ಬುಕ್ಕಲ್ಲಿ ಟೆಸ್ಟಿಗೆ ಒಂದು 3 or 4 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಇದು ಸೆಕೆಂಡ್ ಲೆಸನ್ನು. ಲೆಸನ್ ನಂಬರ್ 2 ಗೆಳೆತನ. ಈಗ ನಾನು ಈ ಲೆಸನನ್ನು ರಿವೈಸ್ ಮಾಡ್ತೀನಿ. ಈ ಲೆಸನಲ್ಲಿ ಬರೋ ಎಲ್ಲ ಮೀನ್ಸನ್ನು ಕೂಡ ನೀವೇನು ಮಾಡಬೇಕು, ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಸೊ ಫಸ್ಟ್ ಮೇನ್ ಏನಿದೆ, ಪದಗಳ ಅರ್ಥ. ಏನು ಪದಗಳ ಅರ್ಥ ಅಂದರೆ, ಈಗ ಅಲ್ಲಿ ಒಂದು ಪದ ಇದೆ, ನೀವು ಅದಕ್ಕೆ ಮೀನಿಂಗ್ಸನ್ನು ಬರೀಬೇಕು. ಸರಿನಾ ಮಕ್ಕಳ? ಸೊ ಫಸ್ಟು ಗೆಳೆಯ. ಏನು ಗೆಳೆಯ ಅಂದರೆ ಸ್ನೇಹಿತ, ಅಂದರೆ ಫ್ರೆಂಡ್. ನೆಕ್ಸ್ಟು ಸೆಕೆಂಡ್ ಒಂದು ಜಂಬ ಅಂದರೆ ಏನು, ಗರ್ವ. ಥರ್ಡ್ ಒಂದು ತೀರ್ಮಾನ ಅಂದರೆ ತೀರ್ಪು, ಡಿಸಿಷನ್ ತಗೊಳ್ಳೋದು. ನೆಕ್ಸ್ಟ್ ಫೋರ್ತ್ ಒಂದು ಸ್ಪರ್ಧೆ ಅಂದರೆ ಪೈಪೋಟಿ, ಕಾಂಪಿಟೇಷನ್. ನೆಕ್ಸ್ಟು ಒಪ್ಪಂದ ಅಂದರೆ ಸಮ್ಮತಿ, ಒಮ್ಮತ. ನೆಕ್ಸ್ಟು ಅರಿವು ಅಂದರೆ ತಿಳುವಳಿಕೆ. ನೆಕ್ಸ್ಟ್ ಆಲೋಚನೆ ಅಂದರೆ ಯೋಚಿಸೋದು, ಥಿಂಕ್ ಮಾಡೋದು. ಸರಿನಾ ಮಕ್ಕಳ? ಇದು ಫಸ್ಟ್ ಮೈನ್. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಗೆಳೆಯ ಅಂತ ಕೊಟ್ಟರೆ ಪದಗಳ ಅರ್ಥ ನೀವೇನು ಬರೀಬೇಕು, ಸ್ನೇಹಿತ ಅಂತ ಬರೀಬೇಕು. ಸರಿನಾ ಮಕ್ಕಳ? ಸೊ ಹಾಗಾಗಿ ನೀವು ಕಾಗುಣಿತ ಸಮೇತ ನೀವು ನಿಮ್ಮ ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡಬಾರ್ದು. ಸರಿನಾ ಮಕ್ಕಳ? ಸೊ ನೆಕ್ಸ್ಟು ಸೆಕೆಂಡ್ ಮೈನ್, ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ನೋಡಿ, ಇಲ್ಲೀಗ ಒಂದು ವರ್ಡ್ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ಲೆಟರ್ಸು ಕಂಟಿನ್ಯೂಯಸ್ ಆಗಿಲ್ಲ, ಜಂಬಲ್ಡ್ ಆಗಿದೆ. ಅಂದರೆ ಲೆಟರ್ಸ್ ಆ ಕಡೆ ಈ ಕಡೆ ಎಲ್ಲ ಹೋಗಿರುತ್ತೆ. ನೀವೇನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಆ ಲೆಟರ್ಸ್ಗಳನ್ನ ಜೋಡಿಸಿ ಒಂದು ವರ್ಡ್ ಮಾಡಬೇಕು. ಸರಿನಾ ಮಕ್ಕಳ? ಈಗ ಫಸ್ಟ್ ಒಂತಲ್ಲಿದೆ ರೇ ಕೂದು ಅಂತ ಇದೆ. ಅದೇನಾದರೂ ಮೀನಿಂಗ್ ಕೊಡುತ್ತಾ ವರ್ಡು? ಇಲ್ಲ. ಸೊ ಅದನ್ನು ಕರೆಕ್ಟಾಗಿ ಬರೆದ್ರೆ ಏನು ಬರೀಬೇಕು, ಫಸ್ಟು ಕಾಕೊಂಬು ಕು, ದಾಕೊಂಬು ದು, ರಾಕೇತ್ವಾ ರೇ, ಕುದುರೆ. ಕುದುರೆ ಅಂದರೆ ಏನು, ಹಾರ್ಸ್. ಎಲ್ರಿಗೂ ಗೊತ್ತಿದೆ ಅಲ್ವಾ? ಸೊ ಇದು ಕರೆಕ್ಟ್ ವರ್ಡು, ಹೌದಾ? ನೆಕ್ಸ್ಟು ಲಾ, ಸಾ, ಹೇ ಅಂತ ಕೊಟ್ಟಿದ್ದಾರೆ. ಇದೇನಾದರೂ ಮೀನಿಂಗ್ ಇರುತ್ತಾ? ಇಲ್ಲ. ಇದನ್ನು ಕರೆಕ್ಟಾಗಿ ಬರಿಬೇಕು ಅಂದರೆ ಹೆಂಗೆ ಬರಿಬೇಕು, ಫಸ್ಟು ಸಾ, ಲಾ, ಆಮೇಲೆ ಹಾಕೇತ್ವಾ ಹೇ, ಸಲಹೆ. ಸೊ ಇದು ಮೀನಿಂಗ್ ವರ್ಡು, ಸಲಹೆ ಅನ್ನೋದು. ನೆಕ್ಸ್ಟು ಕು, ಹೂ, ಡು ಅಂತ ಇದೆ. ಇದೇನಾದರೂ ಮೀನಿಂಗ್ ಕೊಡುತ್ತಾ? ಇಲ್ಲ. ಇದಕ್ಕೆ ಕರೆಕ್ಟ್ ವರ್ಡ್ ಅಂದರೆ ಹೇಗೆ ಬರೀಬೇಕು, ಫಸ್ಟು ಹಾಕೊಂಬು ಹೂ, ಡಾಕೊಂಬು ಡು, ಕಾಕೊಂಬು ಕು, ಹೂ ಡು ಕು ಅಂದರೆ ಸರ್ಚ್ ಮಾಡೋದು. ಸೊ ಇದು ಮೀನಿಂಗ್ ವರ್ಡು. ನೆಕ್ಸ್ಟು ಯಾ, ಓ, ಳೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟಾಗಿದೆಯಾ ವರ್ಡು? ಇಲ್ಲ. ಇದನ್ನು ಕರೆಕ್ಟಾಗಿ ಬರೀಬೇಕು ಅಂದರೆ ಹೇಗೆ ಬರೀಬೇಕು, ಫಸ್ಟು ಓ, ಲಾಕೆತ್ವಾ ಳೆ, ಲಾಕೆಳಾವತ್ತು, ಯಾ, ಒಳ್ಳೆಯ, ಗುಡ್. ಇದು ಮೀನಿಂಗ್ ವರ್ಡ್. ಸೊ ಈ ರೀತಿ ಲೆಟರ್ಸ್ ಜಂಬಲ್ಡ್ ಆಗಿದ್ದರೆ ನೀವೇನು ಮಾಡಬೇಕು, ಲೆಟರ್ಸ್ಗಳನ್ನ ಸೇರಿಸಿ ಕರೆಕ್ಟ್ ಮೀನಿಂಗ್ ಬರೋ ಥರ ವರ್ಡನ್ನು ಬರೀಬೇಕು. ಸರಿನಾ ಮಕ್ಕಳ? ಇದು ಸೆಕೆಂಡ್ ಮೈನ್. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಈ ಗೆಳೆತನ ಅನ್ನೋ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇವು. ಸೊ ಇವಕ್ಕೆ ನೀವು ಕೂಡ ಏನು ಮಾಡಬೇಕು,
ಕರೆಕ್ಟಾಗಿ ಆನ್ಸರನ್ನು ಬರೀಬೇಕು. ಫಸ್ಟ್ ಕ್ವಶನ್, ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ನೋಡಿ, ಈ ಒಂದು ಲೆಸನಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ನೀವು ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಬೇಕು? ಮೇಯ್ನ್ ಆನ್ಸರಿಗೆ ಫಾರ್ ಎಕ್ಸಾಂಪಲ್ ಕುದುರೆ ಮತ್ತು ಒಂಟೆ ಇಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡಿ. ಇನ್ನು ಒಳ್ಳೆಯ ಗೆಳೆಯರಾಗಿದ್ದರು ಇದು ಕ್ವಶನಲ್ಲೇ ಇರುತ್ತೆ, ಅದನ್ನೇ ನೋಡಿಕೊಂಡು ಬರಿಬೇಕು. ಹಾಗಂತ ಎಲ್ಲ ವರ್ಡ್ಸು ಕ್ವಶನಲ್ಲೇ ನೋಡ್ಕೊಂಡು ಬರೀಬಾರ್ದು. ಸರಿನಾ ಮಕ್ಕಳ? ಸೆಕೆಂಡ್ ಒಂದು, ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರನನ್ನಾಗಿ ನೇಮಿಸಿದವು? ನೋಡಿ, ಇಲ್ಲಿ ಫ್ರೆಂಡ್ಸ್ ಆಗಿದ್ದವ್ರು ಯಾರ್ಯಾರು? ಕುದುರೆ ಮತ್ತು ಒಂಟೆ, ಹೌದಲ್ವಾ? ಇವರಿಬ್ಬರು ಒಂದು ಕಾಂಪಿಟೇಷನ್ ರೆಡಿ ಮಾಡ್ತಾರೆ. ಅದಕ್ಕೆ ಜಡ್ಜಸ್ ಆಗಿ ಯಾರನ್ನು ಸೆಲೆಕ್ಟ್ ಮಾಡಿಕೊಂಡ್ರು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರನನ್ನಾಗಿ ನೇಮಿಸಿದರು. ಯಾರು ಜಡ್ಜಸ್ ಆಗಿದ್ದಾಗಾದರೆ ಅಲ್ಲಿ ಎಲಿಫೆಂಟ್. ನೆಕ್ಸ್ಟ್, ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ವೇಗ ಗುರಿ ಮುಟ್ಟಿದರು? ರನ್ನಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಟೈಮ್ ಯಾರು ಫಸ್ಟ್ ರೀಚ್ ಆಗಿದ್ದು? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ವೇಗವಾಗಿ ಓಡಿ ಗುರಿ ಮುಟ್ಟಿತು. ಫಸ್ಟ್ ಗೆದ್ದಿದ್ದು ಯಾರು ಫಸ್ಟ್ ರೌಂಡಲ್ಲಿ? ಹಾರ್ಸು. ಆನೆಯು ಎರಡನೇ ಸಲ ಓಟದ ಸ್ಪರ್ಧೆಯನ್ನು ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಸೆಕೆಂಡ್ ಟೈಮು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇಟ್ಟಾಗ ಆನೆ ಎಲ್ಲಿಡುತ್ತೆ? ಆನೆಯು ಎರಡನೇ ಸಲ ಸ್ವಲ್ಪ ಹೆಚ್ಚು ಮರಳು ಇರುವ ಜಾಗದಲ್ಲಿ ಓಟದ ಆಟವನ್ನು ಏರ್ಪಡಿಸಿತು. ಎಲ್ಲಿ ಮರಳು ಜಾಸ್ತಿ ಇರುತ್ತೋ ಅಲ್ಲಿ ಸೆಕೆಂಡ್ ಟೈಮ್ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಆನೆ ಅರೇಂಜ್ ಮಾಡುತ್ತೆ. ಸೊ ಇದಿಷ್ಟು ಕ್ವಶನ್ ಆನ್ಸರ್ಸ್. ನೆಕ್ಸ್ಟು, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನೋಡಿ, ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನ ಲೆಸನಲ್ಲಿ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಬರಿಬೇಕು. ಸರಿನಾ ಮಕ್ಕಳ? ಈಗ ನಾವಿಬ್ಬರು ಸಮಾನರು ಅಲ್ಲವೇ? ಈ ಒಂದು ವಾಕ್ಯವನ್ನು ಈ ಲೆಸನಲ್ಲಿ ಯಾರು ಹೇಳಿದ್ರು? ಒಂಟೆ. ಯಾರಿಗೆ? ಕುದುರೆಗೆ. ನೆಕ್ಸ್ಟು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಇದನ್ನು ಹೇಳಿದ್ಯಾರು? ಕುದುರೆ. ಯಾರಿಗೆ? ಒಂಟೆಗೆ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ಒಂದು ವಾಕ್ಯವನ್ನು ಯಾರು ಹೇಳಿದ್ರು? ಆನೆ. ಯಾರಿಗೆ? ಕುದುರೆ ಮತ್ತು ಒಂಟೆ ಇಬ್ಬರಿಗೂ ಸೇರಿ ಈ ವಾಕ್ಯವನ್ನು ಹೇಳುತ್ತೆ. ಸೊ ಇದು ಯಾರು ಯಾರಿಗೆ ಹೇಳಿದರು. ನೆಕ್ಸ್ಟು, ಒತ್ತಕ್ಷರದ ಪದಗಳನ್ನು ಬರೆಯಿರಿ. ನೋಡಿ, ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಒತ್ತಕ್ಷರದ ಪದಗಳನ್ನು ಬರೀಬೇಕು. ಫಸ್ಟು ಒಳ್ಳೆಯ. ಇಲ್ಲಿ ಯಾವ ಅಕ್ಷರಕ್ಕೆ ಒತ್ತಕ್ಷರ ಬರೆದಿರೋದು? ಳ ಅಕ್ಷರಕ್ಕೆ. ನೆಕ್ಸ್ಟು ತಿನ್ನುತ್ತಿದ್ದವು. ನೋಡಿ, ಈ ಒಂದು ಶಬ್ದದಲ್ಲಿ 3 ಅಕ್ಷರಗಳಿಗೂ ನಾವು ಒತ್ತಕ್ಷರ ಹಾಕಿದ್ದೀವಿ. ನಾಕೆ ನಾವತ್ತು, ತಾಕೆ ತಾವತ್ತು, ದಾಕೆ ದಾವತ್ತು. ತಿನ್ನುತ್ತಿದ್ದವು. ನೆಕ್ಸ್ಟು ಆನೆಯಣ್ಣ. ಇಲ್ಲಿ ಯಾವುದಕ್ಕೆ ಒತ್ತಕ್ಷರ? ನಾಕೆ ನಾವತ್ತು ಹಾಕಿದ್ದೀವಿ. ನೆಕ್ಸ್ಟು ಸ್ವಲ್ಪ. ನೋಡಿ, ಇಲ್ಲಿ ಒತ್ತಕ್ಷರನೇ ಹಾಕಿದ್ದೀವಿ. ಸಾಕೆ ವಾವತ್ತು ಒತ್ತಕ್ಷರ ಹಾಕಿದ್ದೀವಿ. ಲಾಗೆ ಪಾವತ್ತು. ನೆಕ್ಸ್ಟು ಸ್ಪರ್ಧೆ. ಇಲ್ಲೂ ಕೂಡ ಸಾಗೆ ಪ ಅಕ್ಷರದ ಒತ್ತಕ್ಷರವನ್ನು ಹಾಕಿದ್ದೀವಿ. ಸರಿನಾ ಮಕ್ಕಳ? ಇದಿಷ್ಟು ಸೆಕೆಂಡ್ ಲೆಸನ್. ಸೊ ಥರ್ಡ್ ಲೆಸನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ರಿವೈಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು? ಫಸ್ಟು ಅಕ್ಷರಗಳು, ಕಾಗುಣಿತ, ಫಸ್ಟ್ ಪೋಯಮ್ ಬಣ್ಣದ ಹಕ್ಕಿ, ಹಾಗೆ ಸೆಕೆಂಡ್ ಲೆಸನ್ ಗೆಳೆತನ. ಇವಿಷ್ಟಕ್ಕೂ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಎಲ್ಲ ಮೇನ್ಸೂ ಅಟ್ಲೀಸ್ಟ್ 4 or 5 ಟೈಮ್ಸ್ ನೀವೇನು ಮಾಡಬೇಕು? ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಇನ್ನೂ ಒಂದು ಸಲ ಈ ಲೆಸನ್ನ ಎಲ್ಲ ಅಭ್ಯಾಸ ಚಟುವಟಿಕೆನ ಓದ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಮೈನ್ ಪದಗಳ ಅರ್ಥ. ಗೆಳೆಯ, ಸ್ನೇಹಿತ. ಜಂಬ, ಗರ್ವ. ತೀರ್ಮಾನ, ತೀರ್ಪು. ಸ್ಪರ್ಧೆ, ಪೈಪೋಟಿ. ಒಪ್ಪಂದ, ಸಮ್ಮತಿ ಅಥವಾ ಒಮ್ಮತ. ಅರಿವು, ತಿಳುವಳಿಕೆ. ಆಲೋಚನೆ, ಯೋಚಿಸುವುದು. ಸೆಕೆಂಡ್ ಮೈನ್ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ರೇ ಕೂದು, ಕುದುರೆ. ಲಾ ಸಾಹೆ, ಸಲಹೆ. ಕು ಹೂಡು, ಹುಡುಕು. ಯಾ ಒಳ್ಳೆ, ಒಳ್ಳೆಯ. ಥರ್ಡ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು.
ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರನನ್ನಾಗಿ ನೇಮಿಸಿದವು. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ವೇಗವಾಗಿ ಗುರಿ ಮುಟ್ಟಿತು. ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಆನೆಯು ಎರಡನೇ ಸಲ ಹೆಚ್ಚು ಮರಳು ಇರುವ ಜಾಗದಲ್ಲಿ ಓಟದ ಆಟವನ್ನು ಏರ್ಪಡಿಸಿತು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನಾವಿಬ್ಬರು ಸಮಾನರು ಅಲ್ಲವೇ? ಈ ಮಾತನ್ನು ಒಂಟೆ ಕುದುರೆಗೆ ಹೇಳಿತು. ಯಾರು? ಒಂಟೆ. ಯಾರಿಗೆ? ಕುದುರೆಗೆ. ಆನೆಯಣ್ಣ ಅಲ್ಲಿದ್ದಾನೆ, ಅವರನ್ನೇ ಕೇಳೋಣ ಬಾ. ಯಾರು? ಕುದುರೆ. ಯಾರಿಗೆ? ಒಂಟೆಗೆ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಯಾರು? ಆನೆ. ಯಾರಿಗೆ? ಕುದುರೆ ಮತ್ತು ಒಂಟೆಗೆ. ಫಿಫ್ತ್ ಮೇನ್, ಒತ್ತಕ್ಷರದ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್ ಒಳ್ಳೆಯ, ಸೆಕೆಂಡ್ ಒನ್ ತಿನ್ನುತ್ತಿದ್ದವು, ಥರ್ಡ್ ಒನ್ ಆನೆಯಣ್ಣ, ಫೋರ್ತ್ ಒನ್ ಸ್ವಲ್ಪ, ಫಿಫ್ತ್ ಒನ್ ಸ್ಪರ್ಧೆ. ಸೊ ಇದಿಷ್ಟು ಸೆಕೆಂಡ್ ಲೆಸನಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆ. ಸರಿನಾ ಮಕ್ಕಳ? ನೀವೆಲ್ಲರೂ ಏನು ಮಾಡಬೇಕು, ಇಲ್ಲಿರೋ ಎಲ್ಲ ಮೇನ್ಸನ್ನು ಕೂತ್ಕೊಂಡವರು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು.